ರಾಬರ್ಟ್ ಮೂವಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಮೂವಿ ಮುಗಿದ ಮೇಲೆ ಅಥವಾ ಈ ಇನ್ಸಿಡೆಂಟ್ ಆದ್ಮೇಲೆ ದರ್ಶನ್ ಅವ್ರ ಜೊತೆ ಯಾಕಾದ್ರೂ ಕೆಲಸ ಮಾಡಿದ್ನೋ ಅಂತ ಪ್ರಶ್ನೆ ಬಂದಿದ್ಯಾ ನಿಮ್ಗೆ? ಅನೇಕ ಸಲ ಬಂದಿದೆ ಮೇಡಮ್. ಯಾಕಂದರೆ ನಮಗೆ ನೆಮ್ಮದಿಯಾಗಿದ್ದಾಗ ರಾತ್ರಿ 11-12 ಗಂಟೆಗೆ ಫೋನ್ ಮಾಡ್ಬಿಟ್ಟು ಇವಾಗಲೇ ಬರಬೇಕು ಅದು ಇದು ಅಂತೆಲ್ಲ ಅಂದಾಗ ನಾನು ಹೋಗಲಿಲ್ಲ, ನಾನು ಬೆಳಗ್ಗೆ ಬರ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ಹೋದಾಗ ಮನುಷ್ಯ ಮರ್ತೇ ಬಿಡ್ತಾಯಿದ್ದ. ಹೌದಾ ನಾನು ಮಾತಾಡೋದನ್ನ ಅಂತಲೇ ಹೇಳ್ತಾ ಇದ್ದಿತ್ತು. ಹೌದಾ ಅಂದ್ಬಿಟ್ಟು ಆಮೇಲೆ ನಾವು ಸುಮ್ಮನೆ ಆಗ್ಬಿಟ್ವಿ. ಆಮೇಲೆ ಏನೋ ಫೋನ್ ಮಾಡೋರು ನಾವು ರಾತ್ರಿ ಆದರೆ ಸಾಕು ಫೋನ್ ಸೈಲೆಂಟ್ಗೆ ಹಾಕ್ಬಿಡ್ತಾಯಿದ್ವಿ. ಇವ್ರ ಫೋನ್ಗಳು ಬರ್ತವೆ ಅಂತಲೇ ರಾತ್ರಿ ಸೈಲೆಂಟ್ಗೆ ಹಾಕುವ. ಹಂಗೂ ಏನಾದರೂ ಬಂದರೂ ಕೂಡ ಇಲ್ಲಪ್ಪ ಬರೋಕ್ಕಾಗಲ್ಲ ಬೆಳಗ್ಗೆ ಬರ್ತೀನಿ ಅಂತ ಹೇಳು ಅಂದ್ಬಿಟ್ಟು ನಾವು ಫೋನ್ ಅವ್ರ ಕಡೆ ಅವ್ರಿಗೆ ಫೋನಲ್ಲಿ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಡ್ತಾ ಇದ್ವಿ. ಓಕೆ, ತಾವೀಗ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದೀರಾ. ಸಿನಿಮಾ ಮತ್ತೆ ರಾಜಕಾರಣ ಒಟ್ಟೊಟ್ಟಿಗೆ ಹೋಗುತ್ತಾ ಅಥವಾ ಇದೆಲ್ಲ ಇನ್ಸಿಡೆಂಟ್ ನೋಡಿದಾಗ ಸಿನಿಮಾ ಬೇಡವೇ ಬೇಡ ಅಂತ ಅನ್ಸಿದ್ಯಾ? ಮೇಡಮ್, ಇವತ್ತು ರಾಜಕಾರಣದಲ್ಲಿ ಏನಾದರೂ ಒಂದು ಅವಕಾಶ ಸಿಕ್ಕಿದೆ ಅಂದರೆ ಅದು ಸಿನಿಮಾ ಮಾತ್ರ ಕಾರಣ. ಸಿನಿಮಾ ಬಗ್ಗೆ ನಾನು ಗೌರವ ಇಟ್ಕೋತೀನಿ. ನಾನು ಸಿನಿಮಾ ಮಾಡ್ತೀನಿ, ನನಗೆ ಮರ್ಯಾದೆ ಕೊಡೋರಿಗೆ ನಾನು ಸಿನಿಮಾ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್.